ವಿಚಾರಿಸಿ ನೋಡುವಳೆ ಶರೀರ ಸೃಷ್ಟಿಯೊಳಗೆ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಒಳಗ ಯಾಕೆ ಬಿಡುಗಡೆ ಇಲ್ಲ, ಎಲ್ಲರಿಗೂ ಬರ್ತದೆ, ಎಲ್ಲ ದೇಶದವರಿಗೂ ಎಲ್ಲ ಕಾಲಕ್ಕೂ ಇರ್ತದೆ. ಏನು ಶೈಶವ, ಕೌಮಾರ್ಯ, ಯೌವನ, ಮುಪ್ಪು, ಮೃತ್ಯು. ಈ ಚಕ್ರದಿಂದ ಯಾರಿಗೂ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ, ಎಲ್ಲರಿಗೂ ಬರ್ತದೆ. ಅದಕ್ಕೆ ಇಲ್ಲಿ ಪ್ರಭು ಏನು ಹೇಳ್ತಾನೆ ಅಂತಂದ್ರೆ ಅದ್ಭುತವಾದ ಸಂದೇಶವನ್ನು ಕೊಡ್ತಾನೆ. ವಿಚಾರಿಸಿ ನೋಡುವಡೆ ಶರೀರವನ್ನು ತೊಟ್ಟವರಿಗೆ, ವಿಚಾರಿಸಿ ನೋಡುವಡೆ ಕಾಯವನ್ನು ತೊಟ್ಟವರಿಗೆ ಕರ್ಮಗಳು ಬಿಡಲು ಮಹಾದೇವಿ. ಕರ್ಮಗಳು ಪ್ರಭು ತಾಯಿ ಕರ್ಮಗಳಿರ್ತಾವೆ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರ ಉಪಾಯ ನೋಡು. ಶರೀರವನ್ನು ಏನ್ ಮಾಡ್ಬೇಕಂತ ಇದನ್ನ ಹರಗೋಲಾಗಿ ಮಾಡ್ಕೋಬೇಕು. ಹರಗೋಲು ಶರೀರವನ್ನ ಹರಗೋಲಾಗಿ ಮಾಡ್ಕೋಬೇಕು. ನೋಡಲ್ಲ ಸಂದೇಶ ಇದೆ. ಶರೀರವನ್ನ ಹರಗೋಲಾಗಿ ಮಾಡ್ಕೋಬೇಕು. ಆ ಶರೀರದೊಳಗೆ ಹರಗೋಲಾಗಿ ಮಾಡಿಕೊಂಡು ಏನ್ ಮಾಡ್ಬೇಕಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನು ಅಂತ ತೆರೆಗಳು ಬರ್ತಾವಂತ. 6 ತೆರೆಯ ನೋಡ ಅಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಇದನ್ನು ನಿವಾರಿಸಿ ದಾಟಿಸುವ ಅಂಬಿಗ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಯಾಕೆ ಮನೆಯ ಯೋಚನೆ ಇದೆ, ಚೆನ್ನ ಮಲ್ಲಿಕಾರ್ಜುನ ಇದೆ. ಇದು ಮುಂದೆ ಬರೋಬರ್ದಾಸ್ತ ಇದು ಮೊದಲು ಬರೋದೇವಿದೆ ಎಂಥ ಅದು. ಆ ಅರಿಷಡ್ರೋಗಗಳನ್ನುವಂತ ತೆರೆಯನ್ನ ಹೆಂಗೆ ದಾಟಬೇಕಂದ್ರೆ ಕಾಯವನ್ನ ಹಡಗನ್ನಾಗಿ ಮಾಡಿಕೊಳ್ಳಬೇಕು, ಇದನ್ನ ಹರಡವನ್ನಾಗಿ ಮಾಡ್ಕೋಬೇಕು. ಇದನ್ನ ಭೋಟ್, ಇದೇನು ಭೋಟ್ ಹಡಗು ದೋಣಿಯನ್ನಾಗಿ ಮಾಡ್ಕೋಬೇಕಂತ ಇಲ್ಲಿ ಏನು ಒಳಗದಾವಲ್ಲ ಕಾಮ ಕ್ರೋಧ ಅನ್ನುವಂತ ತೆರೆಗಳನ್ನ ಇದನ್ನ ಹೆಂಗೆ ದಾಟಬೇಕಂದ್ರ ಭಕ್ತಿ ಅನ್ನುವಂತ ಸೂತ್ರದೊಂದಿಗೆ ಅದನ್ನು ಸರಿಸ್ಕೊಂತ ಭವಸಾಗರವನ್ನು ದಾಟಬೇಕು. ಕೇಳ ತಾಯಿ ವಿಚಾರಿಸಿ ನೋಡುವಡೆ ಶರೀರ ಶಿವನ ಕಾಣಲಿಕ್ಕೆ ಸಾಧನ ಅಂತ ಹೇಳ್ತಾರೆ. ಈಗಿನ ತುಕ ಕಡೆ ಸಮಾಧಾನ ಇದ್ದಾವ, ಹೊತ್ತು ಮಾತಾಡಿದ್ರೆ ಮುಂದೆ ಒಂದು ಮಾತಾಡ್ತಿದ್ದಾವ. ಇದನ್ನ ತಟ್ಟತನ ಹತ್ತಿಯಿಂದ ರೇಷ್ಮೆಯಿಂದ ಹಗ್ಗ ಮಾಡ್ತಾರಲ್ಲ, ನೂಲಿನ ಎಳೆಗಳನ್ನು ಮಾಡ್ತಾರೆ ಮತ್ತು ಅದು ಸುಟ್ಟಿರ್ತತೆ ಹಾಕಿ ಕಾಣ್ತದೆ. ಆ ಬೆಂದ ನುಲಿ ತಗೊಂಡು ಚೀಲದ ಬಾಯಿ ಕೈ ಕಟ್ಕೊಳಕ್ ಎಲ್ಲ ಸುಟ್ಟು ಹೋಗೈತಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ ನಾನು ನನ್ನದು ಅನ್ನೋದು ಸುಟ್ಟು ಹೋಗೈತಿವ. ಅಂದಾಗ ನಾ ಅಲ್ಲ ಮಕ್ಕಳ ಸಣ್ಣದೇನು ಅಂದಾಗ ಹೌದಾ ಸುಟ್ಟಿದೀಯಾ? ಹೌದಾ